ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಅಕ್ಟೋಬರ್ 11ಕ್ಕೆ ನಮ್ಮ ಕೆಸೆಟ್ ಎಕ್ಸಾಮ್ ಅನ್ನ ನಾವು ಇವಾಗ ಟಾರ್ಗೆಟ್ ಮಾಡಿಕೊಂಡು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಪ್ರಿಪರೇಷನ್ ಟೈಮ್ ಅಲ್ಲಿ ನನಗೆ ತುಂಬಾ ಜನ ವಾಟ್ಸಪ್ ಮೆಸೇಜ್ ಮಾಡಿ ಕೇಳ್ತಾ ಇರುವಂತಹ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಮ್ಯಾಮ್ ಇವಾಗ 2 months ಅಪ್ರಾಕ್ಸಿಮೇಟ್ಲಿ 2 months ಅಂದ್ರೆ 70 ಡೇಸ್ ಅಂತ ಹೇಳ್ಬೋದು, ಅಷ್ಟು ಡೇಸ್ ಉಳಿದಿದೆ ಕೆಸೆಟ್ ಎಕ್ಸಾಮಿಗೆ. ಈ ಒಂದು ಪೀರಿಯಡ್ ಅಲ್ಲಿ ನಾವು ಯಾವ ಪೇಪರ್ ನ ಫೋಕಸ್ ಮಾಡಬೇಕು ಮ್ಯಾಮ್? ವಿ ಶುಡ್ ಫೋಕಸ್ ಆನ್ ಪೇಪರ್ 1 ಆರ್ ಪೇಪರ್ 2. ಯಾವ ಪೇಪರ್ ನಾನು ಫೋಕಸ್ ಮಾಡಬೇಕು, ಯಾವ್ದನ್ನ ಫಸ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು, ಯಾವ್ದನ್ನ ಆಮೇಲೆ ಸ್ಟಾರ್ಟ್ ಮಾಡಬೇಕು, ಅಥವಾ ಯಾವ ರೀತಿ ನಾನು ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡ್ಲಿ ಅಂತ. ಸೊ ತುಂಬಾ ಜನರ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ಮ್ಯಾಮ್ ಪೇಪರ್ 2 ಅಲ್ಲಿ 200 ಮಾರ್ಕ್ಸ್ ಇದೆ, ಪೇಪರ್ 1 ಅಲ್ಲಿ 100 ಮಾರ್ಕ್ಸ್ ಇದೆ. ನಿಮ್ಗೆಲ್ಲ ಪೇಪರಿನ ಒಂದು ಪ್ಯಾಟರ್ನ್ ಗೊತ್ತಿದೆ. 50 ಕ್ವೆಶನ್ಸ್ 100 ಮಾರ್ಕ್ಸ್ ಇನ್ ಪೇಪರ್ 1, 100 ಕ್ವೆಶನ್ಸ್ 200 ಮಾರ್ಕ್ಸ್ ಇನ್ ಪೇಪರ್ 2. ಸೊ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ನಾನು ಪೇಪರ್ 2 ಅನ್ನ ಫೋಕಸ್ ಮಾಡ್ತೀನಿ ಮ್ಯಾಮ್, ಐ ವಿಲ್ ಫೋಕಸ್ ಆನ್ ಪೇಪರ್ 2 ಸೋ ದಟ್ ಐ ಕ್ಯಾನ್ ಸ್ಕೋರ್ ಮೋರ್ ಮಾರ್ಕ್ಸ್ ಅಂತ. ಅಥವಾ ಕೆಲವೊಬ್ರು ಏನ್ ಅನ್ಕೊಳ್ತೀರಾ, ಪೇಪರ್ 1 ಅನ್ನು ನಾನು ಕಂಪ್ಲೀಟ್ ಆಗಿ ಪ್ರಿಪೇರ್ ಮಾಡ್ತೀನಿ ಮ್ಯಾಮ್, ಪೇಪರ್ 2 ಹಾಗೆ ಅಂದಾಜಿಗೆ ಏನಾದ್ರೂ ಒಂದು ಟಿಕ್ ಮಾಡಿ ಬರ್ತೀನಿ, ಸೊ ನಾನು ಕ್ಲಿಯರ್ ಮಾಡ್ತೀನಿ, 150 160 ಸ್ಕೋರ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್ ಸ್ಟ್ರಾಟಜಿ, ಓಕೆನಾ? ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಅನ್ನ ಕೊಡಲಿದ್ದೇನೆ. ಹೌ ಟು ಬ್ಯಾಲೆನ್ಸ್ ಪೇಪರ್ 1 ಅಂಡ್ ಪೇಪರ್ 2, ಹೌ ಟು ಗಿವ್ ದ ವೇಟೇಜ್ ಅಥವಾ ಹೌ ಟು ಗಿವ್ ದ ಪ್ರಿಫರೆನ್ಸಸ್ ಫಾರ್ ಹೌ ಮಚ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಫಾರ್ ಪೇಪರ್ 1, ಅದೇ ರೀತಿ ಪೇಪರ್ 2 ಗೆ ಎಷ್ಟು ಪ್ರಿಫರೆನ್ಸ್ ಅನ್ನ ಕೊಡಬೇಕು ಅಂತ, ಓಕೆನಾ? ಸೊ ವಿಡಿಯೋವನ್ನ ಕೊನೆವರೆಗೆ ನೋಡಿ, ಯಾಕಂದ್ರೆ ನಾನು ಕೊನೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ಅನ್ನ ಹೇಳಲಿದ್ದೇನೆ, ಅದು ನಿಮ್ಮ ಪ್ರಿಪರೇಷನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್, ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್, ಪೇಪರ್ 2 ಸಬ್ಜೆಕ್ಟ್ ಸ್ಪೆಸಿಫಿಕ್, ಓಕೆನಾ? ಸಬ್ಜೆಕ್ಟ್ ಸ್ಪೆಸಿಫಿಕ್. ಇವತ್ತು ನಾನು ಕಾಮರ್ಸ್ ಮಾತ್ರ ಹೇಳ್ತಾ ಇಲ್ಲ, ನೀವು ಯಾವುದೇ ಸಬ್ಜೆಕ್ಟ್ ಸ್ಟೂಡೆಂಟ್ ಆಗಿದ್ರು ಕೂಡ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಪೇಪರ್ 1 ಅಂಡ್ ಪೇಪರ್ 2. ಫಾರ್ ಎಕ್ಸಾಂಪಲ್, ನೀವು ದಿನಕ್ಕೆ 5 ಗಂಟೆ 5 ಅವರ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಓಕೆನಾ? 5 ಅವರ್ಸ್ ನೀವು ಪ್ರಿಪೇರ್ ಮಾಡ್ತಾ ಇದ್ರೆ ಟೈಮ್ ಅನ್ನ ಯಾವ ರೀತಿ ಅಲೋಕೇಟ್ ಮಾಡಬೇಕು? ಸೊ ನೀವು 3.5 ಅವರ್ಸ್ ಅಂಡ್ 1.5 ಅವರ್ಸ್ ಫಾರ್ ಪೇಪರ್ 1. ಸೊ ಪೇಪರ್ 1 ಮತ್ತೆ ಪೇಪರ್ 2 ಈ ಎರಡಕ್ಕೂ ನೀವು ಈ ರೀತಿ ಅಲೋಕೇಟ್ ಮಾಡಬೇಕು. ದಿಸ್ ಈಸ್ ಮೈ ಅಲೋಕೇಶನ್, ಓಕೆನಾ? ಸೊ ಈಗ ನಿಮಗೆ ನೀವು ಕೇಳ್ಕೊಳ್ಬೇಕಾದಂತ ಪ್ರಶ್ನೆ, ನನಗೆ ಪೇಪರ್ 1 ನ ಪ್ರಿಪರೇಷನ್ ಲೆವೆಲ್ ಎಷ್ಟಿದೆ, ಪೇಪರ್ 2 ನ ಪ್ರಿಪರೇಷನ್ ಲೆವೆಲ್ ಏನಿದೆ? ಇಲ್ಲ ಮ್ಯಾಮ್, ಏನು ಪ್ರಿಪರೇಷನ್ ಲೆವೆಲ್ ಇಲ್ಲ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಹತ್ರ 5 ಅವರ್ಸ್ ಇದೆ ಅಂದ್ರೆ ಈ ರೀತಿ ನಾನು ಒಂದು ಅಲೋಕೇಶನ್ ನಿಮಗೆ ಹೇಳ್ತಾ ಇದ್ದೀನಿ. ವಾಟ್ ಈಸ್ ದ ಅಲೋಕೇಶನ್? 1.5 ಗಂಟೆ ನೀವು ಪೇಪರ್ 1 ಗೆ, ಅದೇ ರೀತಿ 3.5 ಅವರ್ಸ್ ಪೇಪರ್ 2 ಗೆ ಕೊಡಬೇಕು ಅಂತ, ಓಕೆನಾ? ಸೊ ಇದರಲ್ಲಿ ನೀವೇನ್ ಮಾಡ್ತೀರಾ? ಸೊ ಎವ್ರಿ ಡೇ 2 ಪೇಪರ್ ನ ಓದಲೇಬೇಕು, ಓಕೆ? ಡೋಂಟ್ ಮಿಸ್ ದಿಸ್ ಪಾಯಿಂಟ್. ಎವ್ರಿ ಡೇ, ಓಕೆ? ಎವ್ರಿ ಡೇ ಬೋತ್ ಪೇಪರ್ಸ್ ಅನ್ನ ನೀವು ಓದಲೇಬೇಕು. ಇವತ್ತು ನಾನು ಪೇಪರ್ 1 ಅನ್ನ ಓದ್ತೀನಿ, ನಾಳೆ ಪೇಪರ್ 2 ಅನ್ನ ಓದ್ತೀನಿ, ನಾಟ್ ಲೈಕ್ ದಿಸ್, ಓಕೆ? ಎವ್ರಿ ಡೇ ಯು ಹ್ಯಾವ್ ಟು ಪ್ರಿಪೇರ್ ಪೇಪರ್ 1 ಆಸ್ ವೆಲ್ ಆಸ್ ಪೇಪರ್ 2. ಫಿಕ್ಸ್ ಟೈಮ್ ಟೇಬಲ್ ಅನ್ನ ಹಾಕೊಳ್ಳಿ. ಪೇಪರ್ 1 ನಲ್ಲಿ ನೀವು ಒಂದು ಟಾಪಿಕ್ ಅನ್ನ ಓದ್ಕೊಂಡು ಅದರ MCQs ಅನ್ನ ಡಿಸ್ಕಸ್ ಮಾಡಬೇಕು. ಪೇಪರ್ 2 ಅಲ್ಲಿಯೂ ಕೂಡ ಅದೇ ರೀತಿ ಮಾಡ್ತಾ ಹೋಗ್ಬೇಕು. ಸೊ ಪೇಪರ್ 1 ಅನ್ನ ಇವತ್ತು ನಾನು ಯಾಕೆ ಫೋಕಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನಾನು ಟಾಪಿಕ್ಸ್ ಅನ್ನು ಕೂಡ ಬೋರ್ಡ್ ಮೇಲೆ ಬರೆದಿದ್ದೀನಿ, ನೀವು ನೋಡ್ತಾ ಇರಬಹುದು. ಪೇಪರ್ 2 ಬಗ್ಗೆ ನಾವು ತುಂಬಾ ಸಲ ಮಾತಾಡಿದೀವಿ ಕುಲಕರ್ಣಿ ಕಾಮರ್ಸ್ ಕ್ಲಾಸ್ ಅಲ್ಲಿ. ಪೇಪರ್ 1 ಬಗ್ಗೆ ನಾನು ನಿಮಗೆ ಯಾವಾಗ್ಲೂ ಹೇಳಿಲ್ಲ. ಸೊ ಪೇಪರ್ 1 ಬಗ್ಗೆ ಸ್ವಲ್ಪ ಹೇಳ್ತೀನಿ, ಅದಾದ್ಮೇಲೆ ಪೇಪರ್ 2 ಬಗ್ಗೆ ಹೇಳ್ತೀನಿ, ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡ್ಬೇಕು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ನೋಡಿ, ಪೇಪರ್ 1 ಅಲ್ಲಿ 10 ಚಾಪ್ಟರ್ಸ್ ಇದೆ. ವಿಚ್ ಆರ್ ದೋಸ್? ಟೀಚಿಂಗ್, ಸೆಕೆಂಡ್ ಒನ್ ರಿಸರ್ಚ್, ಥರ್ಡ್ ಒನ್ ಕಾಂಪ್ರಹೆನ್ಷನ್, ಫೋರ್ತ್ ಕಮ್ಯುನಿಕೇಶನ್, ಫಿಫ್ತ್ ಮ್ಯಾಥಮೆಟಿಕಲ್ ರೀಸನಿಂಗ್, ಸಿಕ್ಸ್ತ್ ಒನ್ ಲಾಜಿಕಲ್ ರೀಸನಿಂಗ್, ಸೆವೆಂತ್ ಒನ್ ಡೇಟಾ ಇಂಟರ್ಪ್ರಿಟೇಷನ್, ಏಟ್ ಒನ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಅದೇ ರೀತಿ ನೋಡಿ, ICT ಅಂತ ಬರೀಬೇಕಿತ್ತು, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ದೆನ್ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್, 10th ಒನ್ ಇಸ್ ಹೈಯರ್ ಎಜುಕೇಶನ್ ಸಿಸ್ಟಮ್. ಈ ರೀತಿ 10 ಚಾಪ್ಟರ್ಸ್ ಇದೆ, ಓಕೆನಾ? ಈ 10 ಚಾಪ್ಟರ್ಸ್ ಅಲ್ಲಿ ನಾನು ಒಂದು ಸೀಕ್ವೆನ್ಸ್ ಅನ್ನ ನಿಮ್ಗೆ ಹೇಳಿದೆ ಅನ್ಕೊಳ್ಳಿ, ಅದೇ ಸೀಕ್ವೆನ್ಸ್ ಅನ್ನ ನೀವು ಫಾಲೋ ಮಾಡಿ ಪೇಪರ್ 1 ಅನ್ನ 100% ಸ್ಕೋರ್ 80+ ಸ್ಕೋರ್ ಮಾಡಬಹುದು ಅಂತ ನಾನು ಹೇಳಿದ್ರೆ, ಅದೇ ಒಂದು ಸ್ಟ್ರಾಟಜಿ ನಿಮ್ಗೆ ಅಪ್ಲೈ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಇದು ನನಗೆ ಅಂತ ನಾನು ಹೇಳ್ತಾ ಇಲ್ಲ, ಯಾರೇ ಹೇಳಿದ್ರು ಕೂಡ ಪ್ರತಿಯೊಬ್ಬರ ಒಂದು ಸ್ಟ್ರಾಂಗ್ ಏರಿಯಾಸ್ ಮತ್ತೆ ವೀಕ್ ಏರಿಯಾಸ್ ಅಂತ ಬೇರೆ ಬೇರೆ ಚಾಪ್ಟರ್ಸ್ ಇರುತ್ತೆ. ಸೊ ಯೂಶುವಲಿ ಒಂದು ಈಸಿ ಇರುವಂತ ಚಾಪ್ಟರ್ಸ್ ಯಾವ್ಯಾವ ಅಂತ ನಾನು ಹೇಳ್ತೀನಿ, ಅವುಗಳನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಅದರ ಜೊತೆಗೆ
ನೀವು ಮ್ಯಾಥಮೆಟಿಕಲ್ ರೀಸನಿಂಗ್ 3 ಚಾಪ್ಟರ್ಸ್ ನಾನು ಹೇಳ್ತೀನಿ. ಮ್ಯಾಥಮೆಟಿಕಲ್ ರೀಸನಿಂಗ್, ಹೌದಾ, ಅದೇ ರೀತಿ ಡೇಟಾ ಇಂಟರ್ಪ್ರಿಟೇಷನ್, ಎಸ್, ಮ್ಯಾಥಮೆಟಿಕಲ್ ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್ ಅಂಡ್ ಲಾಜಿಕಲ್ ರೀಸನಿಂಗ್. ಈ 3 ಚಾಪ್ಟರ್ಸ್ ಇದೆಯಲ್ಲ, ಇದು ಕೆಲವೊಬ್ಬರಿಗೆ ಇಷ್ಟು ಈಸಿ ಅನಿಸಬಹುದು. ಯಾಕಂದ್ರೆ ಇಫ್ ಯು ಆರ್ ಫ್ರಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆರ್ ನಿಮ್ಮ ಒಂದು ಮ್ಯಾಥ್ಸ್ ಬೇಸಿಕ್ ಮ್ಯಾಥ್ಸ್ ಚೆನ್ನಾಗಿದೆ ಅನ್ಕೊಳ್ಳಿ, ಈ ಚಾಪ್ಟರ್ ಸ್ಕೋರಿಂಗ್ ಕೂಡ ಇದೆ. ಯಾಕಂದ್ರೆ ಫಿಕ್ಸ್ ಇಲ್ಲಿ 5 ಕ್ವಶನ್ಸ್, 5 ಕ್ವಶನ್ಸ್, 5 ಕ್ವಶನ್ಸ್. ಓಕೆ, ಸೊ 15 into 2 30 ಮಾರ್ಕ್ಸ್ ಏನಿದೆ ಫಿಕ್ಸ್ ಆಗಿ ಇಲ್ಲಿಂದ ಬಂದೇ ಬರುತ್ತೆ. ಆದ್ರೆ ಇದು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರೋರಿಗೆ, ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರೋರಿಗೆ ಇದೇ ವೀಕ್ನೆಸ್ ಆಗಿ ಕಾಣುತ್ತೆ. ಆದ್ರೆ ಯಾವ್ದು ವೀಕ್ನೆಸ್ ಇದೆ ಅದ್ರ ಕಡೆಗೆ ಫೋಕಸ್ ಮಾಡಕ್ಕೆ ಹೋಗ್ಬೇಡಿ. ನಾನು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ಳಿ. ಇದು 3 ನಿಮಗೆ ಪ್ಲಸ್ ಪಾಯಿಂಟ್ ಆಗಿದ್ರೆ, ಅಂದ್ರೆ ಮ್ಯಾಥ್ಸ್ ಚೆನ್ನಾಗಿದೆ, ಲಾಜಿಕಲ್ ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿಯೂ ಕೂಡ ಮ್ಯಾಥಮೆಟಿಕಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ನಿಮ್ಗೆ ರೇಷೋಸ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಈಸಿಯಾಗಿ ಮಾಡಕ್ ಬರ್ತಾ ಇದ್ರೆ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದಿಸ್. ಆದ್ರೆ ನಾನು ಹೇಳ್ತಾ ಇರೋದೇನು, ಈ 3 ಚಾಪ್ಟರ್ ಅಲ್ಲಿ ಬರುವಂತ 15 ಕ್ವಶನ್ ಅನ್ನ ಬಿಟ್ಟು ಕೂಡ ನೀವು ಆರ್ಟ್ಸ್ ಮತ್ತೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇಂದ ಇದ್ರೂ ಕೂಡ ಇನ್ನು 35 ಕ್ವಶನ್ಸ್ ಇಂಟು 2 ಮಾರ್ಕ್ಸ್. ಓಕೆನಾ, 70 ಮಾರ್ಕ್ಸ್. ಈ 70 ಅಲ್ಲಿ ಒಂದು 5 ಮಿಸ್ಟೇಕ್ ಆದ್ರೂ ಕೂಡ 65 ಕಂಪ್ಲೀಟ್ಲಿ ರೈಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹೌದಾ, ಈ 3 ಚಾಪ್ಟರ್ ನ ಬಿಟ್ಟು ಕೂಡ. ಸೊ ನಾನು ಹೇಳೋದೇನು ಅಂದ್ರೆ, ನಿಮ್ಮ ಮ್ಯಾಥ್ಸ್ ಚೆನ್ನಾಗಿದೆ, ಇವು 3ನ ಇನ್ಕ್ಲೂಡ್ ಮಾಡ್ಕೊಂಡು ನೀವು ಒಂದು ಸ್ಟ್ರಾಟಜಿನ ಪ್ರಿಪೇರ್ ಮಾಡಬಹುದು. ಆದ್ರೆ ನಾನು ಇವತ್ತು ಹೇಳ್ತಾ ಇರೋದು ಆರ್ಟ್ಸ್ ಅಂಡ್ ಕಾಮರ್ಸ್ ಸ್ಟೂಡೆಂಟ್ಸ್ a student who is not having the command over mathematics and logical reasoning, ಅವರಿಗೆ ಕಮಾಂಡ್ ಇಲ್ಲ ಅನ್ಕೊಳ್ಳಿ. ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಟೀಚಿಂಗ್ ಈಸಿ ಇದೆ, ಟೀಚಿಂಗ್ ಅನ್ನ ಕಂಪ್ಲೀಟ್ ಆಗಿ ಓದ್ಕೊಳ್ಬೇಕು. ರಿಸರ್ಚ್, ದೆನ್ ಕಾಂಪ್ರಹೆನ್ಷನ್ ಅಲ್ಲಿ ಏನಾಗುತ್ತೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದರ ಮೇಲೆ 5 ಕ್ವಶನ್ಸ್ ಇರುತ್ತೆ. ಕಮ್ಯುನಿಕೇಶನ್ ವೆರಿ ಈಸಿ ಕ್ವಶನ್ಸ್ ಇರುತ್ತೆ. ಓಕೆನಾ, ಕಮ್ಯುನಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ITC ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಬೇಸ್ಡ್ ಕ್ವಶನ್ಸ್, ಅಂದ್ರೆ ಕಂಪ್ಯೂಟರಿನ ಮೆಮರಿ ಆಗಿರ್ಬೋದು, ಕಂಪ್ಯೂಟರಿನ ಶಾರ್ಟ್ ಫಾರ್ಮ್ಸ್, ಲಾಂಗ್ ಫಾರ್ಮ್ಸ್ ಏನೇನು ಯೂಸ್ ಆಗುತ್ತೆ ಇನ್ಫಾರ್ಮೇಶನ್ ಮತ್ತೆ ಕಮ್ಯುನಿಕೇಶನ್ ಟೆಕ್ನಾಲಜಿಲಿ, ಅದರ ಬೇಸಿಸ್ ಕ್ವಶನ್ ಇರುತ್ತೆ. ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಅಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಮತ್ತೆ ಪೊಲ್ಯೂಷನ್ ಬೇಸ್ಡ್ ಕ್ವಶನ್ಸ್ ಇರ್ಬೋದು, ಡೆವಲಪ್ಮೆಂಟ್ ಬೇಸ್ಡ್ ಕ್ವಶನ್, ಎನ್ವಿರಾನ್ಮೆಂಟಲ್ ಬೇಸ್ಡ್ ಕ್ವಶನ್ಸ್, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಹೈಯರ್ ಎಜುಕೇಶನ್ ಅಲ್ಲಿಯೂ ಕೂಡ ಮೋಸ್ಟ್ ಆಫ್ ದ ಕರೆಂಟ್ ಅಫೇರ್ಸ್ ಕ್ವಶನ್ಸ್, ಅಂದ್ರೆ ಹೈಯರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇವಾಗ ಏನೇನು ಚೇಂಜಸ್ ಆಗ್ತಾ ಇದೆ ಅದನ್ನು ಕೇಳಬಹುದು. ಅಥವಾ ನಮ್ಮ ಒಂದು KVS ಮದನ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಸ್ಟ್ಯಾಂಡರ್ಡ್ ಬುಕ್ ಇದೆ. ಓಕೆನಾ, ಪಿಯರ್ಸನ್ಸ್ ಪಬ್ಲಿಕೇಶನ್ KVS ಮದನ್ ಅನ್ನುವಂತ ಆಥರಿನ ಬುಕ್ ಇದೆ. ಅದರಲ್ಲಿ ಡಿಟೇಲ್ ಆಗಿ ಇದನ್ನ ಕೊಟ್ಟಿದ್ದಾರೆ. ಓಕೆನಾ, ಪ್ರತಿಯೊಂದು ಚಾಪ್ಟರ್ ಡಿಟೇಲ್ ಆಗಿ ಕೊಟ್ಟಿದ್ದಾರೆ, ಕ್ವಶನ್ ಆನ್ಸರ್ಸ್ ಅನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಕರೆಕ್ಟ್ ಆಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಸೊ ನಿಮ್ಮ ಸ್ಟ್ರಾಟಜಿ, ನಾನು ಹೇಳಿದ ಹಾಗೆ ಈ 3 ಚಾಪ್ಟರ್ ಡಿಫಿಕಲ್ಟ್ ಅನ್ಸೋರಿಗೆ ನಾನು ಹೇಳ್ತಾ ಇರೋ ಸ್ಟ್ರಾಟಜಿ, ಇಲ್ಲಿ ಕೊಟ್ಟಿರುವಂತಹ ಒಂದು ಇದರಲ್ಲಿನೇ ಸೀಕ್ವೆನ್ಸ್ ಅಲ್ಲಿ ನೀವು ಓದಿ, ಟೀಚಿಂಗ್, ರಿಸರ್ಚ್, ಕಾಂಪ್ರಹೆನ್ಷನ್, ಕಮ್ಯುನಿಕೇಶನ್, ICT, ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಅಂಡ್ ಹೈಯರ್ ಎಜುಕೇಶನ್. ಓಕೆನಾ, ಈ 7 ಚಾಪ್ಟರ್ಸ್ ಅನ್ನ. ಇಲ್ಲ ಮ್ಯಾಮ್ ಮ್ಯಾಥ್ಸ್ ಚೆನ್ನಾಗಿದೆ ಅಂದ್ರೆ ಡೆಫಿನೆಟ್ಲಿ ಇನ್ಕ್ಲೂಡ್ ದಿ ಚಾಪ್ಟರ್ಸ್. ಆವಾಗ ನೀವ್ ಏನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಈ 3 ಚಾಪ್ಟರ್ಸ್ ಅಲ್ಲಿ ಯಾವ್ದಾದ್ರು 1-2 ಚಾಪ್ಟರ್ ಅನ್ನ ಸ್ಕಿಪ್ ಮಾಡಬಹುದು. ಇಫ್ ಯು ಆರ್ ನಾಟ್ ಹ್ಯಾವಿಂಗ್ ಸಫಿಶಿಯಂಟ್ ಟೈಮ್, ವರ್ಕಿಂಗ್ ಇರ್ತೀರಾ, ನಿಮ್ಗೆ ಅಷ್ಟು ಡೆಡಿಕೇಟ್ ಮಾಡಕ್ ಆಗೋದಿಲ್ಲ ಅಂದ್ರೆ. ಇಲ್ಲ ಮ್ಯಾಮ್ ಸಫಿಶಿಯಂಟ್ ಟೈಮ್ ಇದೆ ಅಂದ್ರೆ ಡು ನಾಟ್ ಸ್ಕಿಪ್ ಎನಿ ಚಾಪ್ಟರ್. ಓಕೆ, ಯಾವ್ದು ಚಾಪ್ಟರ್ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಪೇಪರ್ 1 ನಲ್ಲಿ 80+ ಸ್ಕೋರ್ ಅನ್ನ ನೀವು ಮಾಡ್ಕೊಂಡ್ರೆ, 80+ ಸ್ಕೋರ್ ನೀವು ಮಾಡ್ಕೊಂಡ್ರೆ, ಪೇಪರ್ 2 ತುಂಬಾ ವಾಸ್ಟ್ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ನಿಮ್ಮ ಪ್ರಿಪರೇಷನ್ ಕಡಿಮೆ ಇದ್ರೂ ಕೂಡ ಇದು ನಿಮ್ಮ ಕೈ ಹಿಡಿಯುತ್ತೆ. ಓಕೆನಾ, ದಿಸ್ ಈಸ್ ಫಾರ್ ಪೇಪರ್ 1. ಓಕೆ, ಇವಾಗ ಸಬ್ಜೆಕ್ಟ್ ಸ್ಪೆಸಿಫಿಕ್ ಅಂತ ಬಂದಾಗ ಕಾಮರ್ಸ್, ಯಾರು ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದೀರಾ ಅವರಿಗೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿಯೂ ಕೂಡ ಹೇಳಿದ್ದೆ, ಅಲ್ಲಿ ನಿಮ್ಗೆ 10 ಚಾಪ್ಟರ್ಸ್ ಇದೆ. 10 ಚಾಪ್ಟರ್ಸ್ ಅಲ್ಲಿ ಪ್ರಾಪರ್ಲಿ ಯಾವ ಚಾಪ್ಟರ್ಸ್ ಅನ್ನ ನೀವು ಓದಬೇಕು ಅನ್ನೋದನ್ನ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಮ್ಯಾಮ್ ಕೀ ಕಾನ್ಸೆಪ್ಟ್ಸ್ ಅನ್ನ ಹೇಳಿ ಅಂದ್ರೆ, ಆಲ್ರೆಡಿ ನಾನು 7 ಚಾಪ್ಟರ್ಸ್ ನ ಕೀ ವಿಡಿಯೋಸ್ ಇರುವಂತಹ ಒಂದು ವಿಡಿಯೋನ ನಾನು ಮಾಡಿದೀನಿ. ಅದರ ಲಿಂಕ್ ಅನ್ನ ಕೊಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಮ್ಯಾಮ್ ಇನ್ನೊಂದ್ಸಲ ಆಲ್ 10 ಚಾಪ್ಟರ್ಸ್ ನ ಕೀ ಕಾನ್ಸೆಪ್ಟ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಡೆಫಿನೆಟ್ಲಿ ನಾನು ವಿಡಿಯೋವನ್ನ ಮಾಡ್ತೇನೆ. ಸೊ ನಿಮ್ಗೆ ನಾನು ಹೇಳಿದ್ದೆ ಲಾಸ್ಟ್ ನಿಮ್ಗೆ ನಾನು ಒಂದು ಕೀ ಪಾಯಿಂಟ್ ಅನ್ನ ಹೇಳ್ತೀನಿ, ಅದನ್ನ ಯಾವಾಗಲೂ ನೀವು ಇಗ್ನೋರ್ ಮಾಡಬಾರ್ದು ಅಂತ. ನೋಡಿ, ನಿಮ್ಗೆ ನಾನು ಹೇಳ್ತಾ ಇರುವಂತಹ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಎವ್ರಿ ಡೇ ಪ್ರಾಕ್ಟೀಸ್ PYQs ಆರ್ ಮಾಡೆಲ್ ಕ್ವಶನ್ಸ್, ಅಥವಾ ನಾವೇನಂತೀವಿ ಕ್ವಶನ್ಸ್ ಏನಿದೆ ಅದು ಪ್ರೀವಿಯಸ್ ಇಯರ್ಲಿ ಕೇಳಿದ್ದಾಗಿರ್ಬೋದು, ಅಥವಾ ಬುಕ್ ಅಲ್ಲಿ ಇರುವಂತಹ ಮಾಡೆಲ್ ಕ್ವಶನ್ಸ್ ಏನಿದೆ, ಆದಷ್ಟು ಈ ಪೀರಿಯಡ್ ಅಲ್ಲಿ ಈ 2 months ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ, ಅದೇ ರೀತಿ MCQs ಅನ್ನ ಪ್ರಾಕ್ಟೀಸ್ ಮಾಡಿ. ಆ MCQ ಅಲ್ಲಿ
ಪ್ರತಿಯೊಂದು ಕ್ವಶನ್ 4 ಆಪ್ಷನ್ಸ್ ಏನಿರುತ್ತೆ ಅವುಗಳನ್ನ ಅನಲೈಸ್ ಮಾಡೋಕೆ ಟ್ರೈ ಮಾಡಿ. ಎವ್ರಿ ಡೇ ಮ್ಯಾಕ್ಸಿಮಮ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದು ನಿಮ್ಮ ಟಾರ್ಗೆಟ್ ಆಗಿರುತ್ತೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮ ಒಂದು ಕ್ರ್ಯಾಶ್ ಕೋರ್ಸ್ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಯಾರು ಕಾಮರ್ಸ್ ಪೇಪರ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಒಂದು ಪ್ರಾಪರ್ ಸ್ಟ್ರಾಟಜಿ ಅಥವಾ ರೋಡ್ ಮ್ಯಾಪ್ ಅನ್ನ ಹುಡುಕ್ತಾ ಇದ್ದೀರಾ, ಅವರು ನಮ್ಮ ಒಂದು ಕ್ರ್ಯಾಶ್ ಕೋರ್ಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜಟಾಯು ಕರಿಯರ್ ಅಕಾಡೆಮಿಯ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾ ಇದ್ದೀನಿ. ಜಟಾಯು ಕರಿಯರ್ ಅಕಾಡೆಮಿನ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆಗಿ. ಲಿಮಿಟೆಡ್ ಸೀಟ್ಸ್ ಅವೈಲೇಬಲ್ ಇದೆ. ಇನ್ನೊಂದು 4-5 ಸೀಟ್ಸ್ ಅವೈಲೇಬಲ್ ಇದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಟೇಕ್ ಅಡ್ಮಿಷನ್. ನಾಳೆ ಫಸ್ಟ್ ಡೇ ಆಗಿರೋದ್ರಿಂದ ನಾಳೆ ಮಾತ್ರ ಅಡ್ಮಿಷನ್ ಓಪನ್ ಇರುತ್ತೆ. ಅದಾದ ಮೇಲೆ 21st ಇಂದ ಅಡ್ಮಿಷನ್ ಕ್ಲೋಸ್ ಆಗುತ್ತೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.